ಇಂಥ ಕಾರ್ ಬೇಕು, ಇಂಥ ದೊಡ್ಡ ಚೌಲ್ಟ್ರಿಲೆ ಮದುವೆ ಆಗ್ಬೇಕು, ಇಷ್ಟು ದುಡ್ಡು ಬೇಕು, ಇಷ್ಟು ಒಡವೆಗಳು ಬೇಕು ಅಂತ ಕೇಳ್ತಾರೆ. ಮತ್ತೆ ನೀನಾ ನಾನಾ ಅಂತ ಜಗಳ ಮಾಡೋ ಹೆಣ್ಮಕ್ಳ ಹತ್ರ ನಾನೊಂದು ಪ್ರಶ್ನೆ ಕೇಳ್ತೀನಿ ಯುವರ್ ಆನರ್. ಯಾಕೆ ಅದನ್ನೇ ವೆಸ್ಟರ್ನ್ ಕಲ್ಚರ್ ತರ 4 ಜನ ಸಿಂಪಲ್ ಆಗಿ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಯಾಕೆ ಆಗ್ಬಾರ್ದು? ಇಲ್ಲಿ ವಿಚ್ಛೇದನಕ್ಕೆ ಅಪ್ಲೈ ಮಾಡೋ ಎಲ್ಲಾರನ್ನು ಕೇಳಿ ಅವರ ಮದುವೆನ ಅವ್ರ ಕಾಸಲ್ಲೇ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಅವ್ರಿಗೆ ಇಷ್ಟವಾಗಿರೋದನ್ನ ಒಂದೊಂದು ಆರ್ಸಿ ನೋಡಿ ಇಲ್ಲಿವರೆಗೂ ಅವರ ಪೇರೆಂಟ್ಸ್ ಅದಕ್ಕೋಸ್ಕರ EMIಗಳು ಕಟ್ತಾ ಇದ್ದಾರೆ. ಒಂದೊಂದು ರೂಪಾಯಿನೂ ನನ್ನ ಕೇಳಿನೇ ಖರ್ಚು ಮಾಡಬೇಕು ಅನ್ನೋದು ಅವ್ರ ಧೀಮಂತನ ಆದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿರುವಂತ ದುಡ್ಡನ್ನ ಕುಟುಂಬ, ಹೆಂಡತಿ, ದುಡ್ಡು, ಕಾಸು, ಓದು, ವಿದ್ಯಾಭ್ಯಾಸ, ಮಾತ್ರೆ ಖರ್ಚು ಎಲ್ಲದಕ್ಕೂ ಖರ್ಚು ಮಾಡಿರ್ತಾರೆ. ತನಗೋಸ್ಕರ 1 ರೂಪಾಯಿ ಸರಿಯಾಗಿ ಖರ್ಚು ಮಾಡ್ಕೊಳ್ತಿರೋಂತ ಒಬ್ಬ ಗಂಡು ಕೂಡ ಅಮಾಯಕನೇ ತಾನೆ ಮೇಡಮ್. ನೀನ್ ಸಂಪಾದನೆ ಮಾಡಿರೋ ಕಾಸನ್ನ ನಾನು ಸ್ವತಂತ್ರವಾಗಿ ಖರ್ಚು ಮಾಡಕ್ ಆಗ್ತಿಲ್ಲ ಅನ್ನೋದಕ್ಕಿಂತ ನಾನ್ ಸಂಪಾದನೆ ಮಾಡಿರೋ ಕಾಸನ್ನ ನಾನೇ ಸ್ವತಂತ್ರವಾಗಿ ಯೂಸ್ ಮಾಡಕ್ ಆಗ್ತಿಲ್ಲ ಅನ್ನೋದು ಎಷ್ಟು ದೊಡ್ಡ ನೋವು ಮೇಡಮ್. ಇಲ್ಲಿ ಗಂಡ್ ಮಕ್ಳಿಗೆ ಎಲ್ಲಿದೆ ಮೇಡಮ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್? ಅದು ಹೇಗೆ ಮೇಡಮ್? ಈ ನಾಡಲ್ಲಿ ಒಂದೇ ಕಾನೂನು ಅಲ್ವಾ? ಅದು ಹೇಗೆ ಹೆಣ್ಮಕ್ಳು ಸಂಪಾದನೆ ಮಾಡಿದಾಗ ಸಾಧನೆ ಆಗುತ್ತೆ, ಗಂಡ್ ಮಕ್ಳು ಸಂಪಾದನೆ ಮಾಡಿದಾಗ ಸಾಲ ಆಗುತ್ತಲ್ಲ ಮೇಡಮ್? ನೀನ್ ಹೆಣ್ಮಗು, ನಾನ್ ಗಂಡು ಮಗು, ನೀನ್ ಯಾಕೆ ಎದ್ದು ನನಗೆ ಸೀಟ್ ಕೊಡ್ಬೇಕು? ಬಸ್ಸಲ್ಲಿ ಕೂತ್ಕೋ, ನೀನು ನಾನು ಒಂದೇ ಅಂತ ಹೇಳೋದೇ ಅಲ್ವಾ ಮೇಡಮ್ ಫೆಮಿನಿಸಂ?